ಏನಣ್ಣ ನಿಮ್ ಅವತಾರ ಹಿಂಗೈತೆ? ಪಕ್ಕದಲ್ಲಿ ಸ್ಮಶಾನ ಬೇರೆ ಇದೆ, ಬಿರು ಬಿಸಿಲು ಈ ಲೆವೆಲ್ ಹೊಡಿತೈತೆ. ಯಾಕಣ್ಣ ಇಲ್ಲಿ ನಿಂತಿದ್ದೀರಿ? ಏನ್ ಮಾಡೋದಣ್ಣ, ನಾವು ಮಾಡಿದ ಕರ್ಮ ಅಣ್ಣ, ಎಲ್ಲ ಇದೇ ತಾನೇ ಅಣ್ಣ ನಾವು ವಾಸಸ್ಥಾನ. ಅಣ್ಣ ಏನಣ್ಣ ಎಲ್ಲ ಹೋಗ್ತಾಗ ಮಾತಾಡ್ತೀರಿ, ವಾಸಸ್ಥಾನ ಏನಣ್ಣ ನೀವ್ ಹೇಳ್ತಾ ಇದೀರಣ್ಣ ನೀವು? ಏನಣ್ಣ ಇದು? ನನ್ಗೇನೋ ಒಂಥರ ಭಯ ಆಗ್ತೈತಣ್ಣ ನನ್ಗೆ. ಏನಣ್ಣ ಇದು ಕೂದ್ಲು ಗೆಟಪ್? ಏನಣ್ಣ ಇದು ಒಂಥರ ದೆವ್ವಗಳು ಬಿಟ್ಕೊಂಡಿದ್ದೀರಲ್ಲಣ್ಣ ಇದು? ನಮ್ದು ಏನಿದೆ ಅಣ್ಣ, ಎಲ್ಲ ಅವಂದೇ ಅಲ್ವಾ ಆಟ. ನಾವು ಆಟ ಆಡ್ಬೇಕು, ನಾವು ಆಡ್ತಾ ಇರ್ಬೇಕು. ನಮ್ಗೆಲ್ಲ ಮುಗಿದು ಹೋಗ್ತತೆ ಅಂತ ಹೇಳ್ತಾರೆ, ಆದ್ರೆ ನಮ್ಗೆ ಇನ್ನೂ ಮುಕ್ತಿ ಇಲ್ಲ ಅಣ್ಣ, ಇನ್ನೂ ಇಲ್ಲೇ ಓಡಾಡ್ಕೊಂಡು ಇದ್ದೀವಿ ಅಣ್ಣ. ಓ ಅಂದ್ರೆ ಏನಿದು ಸ್ಮಶಾನದ ಹತ್ರ ಇದೀರಾ? ಏನ್ ದೆವ್ವಗಳು ಇಟ್ಕೊಳ್ಳುವಂತ ಜಾಗ ಇದು? ಏನ್ ಸಮಾಚಾರ ಇದು? ಎಲ್ಲಿಗೆ ಹೋಗ್ಬೇಕು ನೀವು ಇವಾಗ? ಅಣ್ಣ ಸ್ವಲ್ಪ ದೂರ ಅಲ್ಲಿವರೆಗೆ ಬಿಟ್ಕೊಡಿ ಅಣ್ಣ ನನ್ಗೆ. ಅಲ್ಲಿವರೆಗೂ ಹೋಗ್ಬೇಕಾ? ನಂಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಬಿಸಿಲು ಬೇರೆ, ನೀವು ನೋಡಕ್ ಒಂಥರ ದೆವ್ವ ತರನೇ ಇದೀರಿ, ಇಲ್ಲಿ ಸ್ಮಶಾನ ಬೇರೆ ಇದೆ. ನಿಜವಾಗ್ಲೂ ಹೇಳಿ ನೀವು ಯಾರು ಅಂತ ಹೇಳಿ ದಯವಿಟ್ಟು. ನಾನ್ ಯಾರು ಗೊತ್ತಿಲ್ವಣ್ಣ? ಇಲ್ಲ ದಯವಿಟ್ಟು ಹೇಳಿ, ಅದಕ್ಕೆ ಕ್ಯೂರಿಯಾಸಿಟಿ, ದಯವಿಟ್ಟು. ನಾನಣ್ಣ ದೆವ್ವ. ಓ ಅಣ್ಣ ನೀವು ದೆವ್ವನ? ನಿಜವಾಗ್ಲೂ ದೆವ್ವ ಅಣ್ಣ, ನಿಜವಾಗ್ಲೂ ದೆವ್ವನ? ದೆವ್ವ ಅಲ್ಲ ಅಣ್ಣ, ದೆವ್ವ ಅಂತೀರಿ, ಅಲ್ಲಿವರೆಗೂ ಹೋಗ್ಬೇಕು ಅಂತೀರಿ. ದೆವ್ವಗಳು ಮಾಯ ಆಗಿ ಅಲ್ಲಿವರೆಗೂ ಹೋಗ್ಬೋದಲ್ಲ ಅಣ್ಣ, ಆಟ ಯಾಕಣ್ಣ ನೀವು ಕೈ ಹೊಡೆದ್ರಿ? ಅಂದ್ರೆ ದೆವ್ವ ಮಾಯವಾಗ್ತವ? ಹಾ ಏನಣ್ಣ ಅಂತೀರಿ? ಯಾರನ್ನ ಹೇಳಿದ್ದಕ್ಕೆ ದೆವ್ವ ಮಾಯವಾಗ್ತವಂತ? ಹೌದಾ ಅಣ್ಣ? ದೆವ್ವಗಳು ಮಾಯ ಆಗಲ್ವಣ್ಣ? ದೆವ್ವ ಮಾಯವಾಗಲ್ಲ ಅಣ್ಣ. ದೆವ್ವಗಳು ಮಾಯ ಆಗಲ್ವಣ್ಣ? ಹೌದು, ದೆವ್ವಗಳು ಮಾಯ ಆಗ್ತವೆ. ಉದಾಹರಣೆ ಕೊಡ್ಬೇಕಾ? ಇವಾಗ ನೋಡು, ಇವಾಗ ಇದ್ದೀನಾ? ಹಾ ಇವಾಗಿಲ್ಲ ನೋಡು ನಾನು.